ಒಂದು ಚಿಕ್ಕ ಗ್ರಾಮದಲ್ಲಿ ಒಮ್ಮೆ ಅಕಸ್ಮಾತ್ತಾಗಿ ಕರೆಂಟ್ ಹೋಯಿತು. ಆ ಗ್ರಾಮದಲ್ಲಿದ್ದ ಒಬ್ಬ ವ್ಯಕ್ತಿ ಎಲೆಕ್ಟ್ರಿಸಿಟಿ ಬೋರ್ಡ್ಗೆ ಫೋನ್ ಮಾಡಿ ಕರೆಂಟ್ ಯಾವಾಗ ಬರುತ್ತೆ ಎಂಬುದಾಗಿ ಕೇಳಿದರು. ಆಗ ಅವರು ಅನಿರೀಕ್ಷಿತವಾದ ಒಂದು ಘಟನೆಯಿಂದ ಹೀಗೆ ಆಯಿತು, ತಕ್ಷಣ ಸರಿ ಮಾಡುತ್ತೇವೆಂದು ಹೇಳಿದರು. ಕರೆಂಟ್ ಬಂದ ನಂತರ ಆ ವ್ಯಕ್ತಿ ಮತ್ತೆ ಕಾಲ್ ಮಾಡಿ ಅವರಿಗೆ ಧನ್ಯವಾದಗಳನ್ನು ತಿಳಿಸಿದರು. ಸ್ವಲ್ಪ ದಿನಗಳ ನಂತರ ಆ ವ್ಯಕ್ತಿಗೆ ಒಂದು ಕಾಲ್ ಬಂತು. ಕಾಲ್ ರಿಸೀವ್ ಮಾಡಿದಾಗ ಎಲೆಕ್ಟ್ರಿಸಿಟಿ ಬೋರ್ಡ್ನಿಂದ ಅಧಿಕಾರಿಯೊಬ್ಬರು, ನಾಳೆ ಇಡೀ ದಿನ ಕರೆಂಟ್ ಇರುವುದಿಲ್ಲ, ಇದನ್ನು ನಿಮಗೆ ಮೊದಲೇ ತಿಳಿಸಿದರೆ ನೀವು ಸಿದ್ಧರಾಗಿರುವಿರಿ ಎಂದು ತಿಳಿಸಿದೆವು ಅಂದರು. ಅವರಿಗೆ ಆಶ್ಚರ್ಯವಾಯಿತು. ಯಾಕೆ ನನಗೆ ಮಾತ್ರ ತಿಳಿಸ್ತಿದ್ದೀರಿ, ನಾನೇನು ಮುಖ್ಯವಾದ ವ್ಯಕ್ತಿ ಅಲ್ವಲ್ಲ ಅಂದರು. ಅದಕ್ಕೆ ಆ ಅಧಿಕಾರಿ, ಹೋದ ಸಲ ಕರೆಂಟ್ ಹೋದ ತಕ್ಷಣ ನಿಮ್ಮ ಹಾಗೆ ಹಲವಾರು ಜನರು ಕಾಲ್ ಮಾಡಿದರು. ನಾವು ಕಷ್ಟಪಟ್ಟು ಕರೆಂಟ್ ಬರುವಂತೆ ಮಾಡಿದ ಮೇಲೆ ನಮಗೆ ಫೋನ್ ಮಾಡಿ ಧನ್ಯವಾದಗಳನ್ನು ತಿಳಿಸಿದ್ದು ನೀವು ಮಾತ್ರ. ಆದ ಕಾರಣ ನಿಮ್ಮ ನಂಬರನ್ನು ನಾನು ಸೇವ್ ಮಾಡಿಕೊಂಡೆನು. ನಿಮ್ಮ ಜೊತೆ ಸಂಪರ್ಕದಲ್ಲಿರುವುದಕ್ಕೆ ಬಹಳ ಸಂತೋಷವಾಗ್ತದೆ ಅಂದರು. ಪ್ರಿಯರೇ, ಆನಂದಕರವಾದ ಜೀವನಕ್ಕೆ ಬೇಕಾದದ್ದು ಕೃತಜ್ಞತೆ. ಕೆಲ ವರ್ಷಗಳ ಹಿಂದೆ ಒಂದು ಸಂದರ್ಶನ ನಡೆಯಿತು. ಸಂತೋಷವಾಗಿ ಬಾಳುತ್ತಿರುವವರು ಯಾರು ಎಂಬುದೇ ಆ ಸಂದರ್ಶನ. ಬಡವರು, ಧನಿಕರು, ಪುರುಷರು, ಸ್ತ್ರೀಯರು ಹೀಗೆ ಎಲ್ಲರನ್ನೂ ಸಂದರ್ಶನ ಮಾಡಿದ ನಂತರ ಸಂತೋಷವಾಗಿ ಬಾಳುವವರಲ್ಲಿರುವ ಒಂದು ಸ್ವಭಾವವನ್ನು ಸಂದರ್ಶಕರು ತಿಳಿದುಕೊಂಡರು. ಆ ಸ್ವಭಾವವೇನು ಗೊತ್ತಾ? ಅದು ಕೃತಜ್ಞತೆಯಾಗಿರುತ್ತದೆ. ಬೇರೆಯವರಿಗಾಗಿ ನಾವು ಕೃತಜ್ಞತೆಯನ್ನು ಹೇಳುವುದರಿಂದ ಎಲ್ಲವೂ ಮುಗಿಯುವುದಿಲ್ಲ. ಅವರಿಗಾಗಿ ನಾವು ದೇವರಲ್ಲಿ ಪ್ರಾರ್ಥಿಸಬೇಕು. ನಿನ್ನ ದೇವರು ನಿನ್ನ ಮಧ್ಯದಲ್ಲಿ ಶೂರನಾಗಿದ್ದಾನೆ, ನಿನ್ನನ್ನು ರಕ್ಷಿಸುವನು, ನಿನ್ನಲ್ಲಿ ಉಲ್ಲಾಸಿಸುವನು ಎಂದು ಬೈಬಲ್ ಹೇಳುತ್ತದೆ. ಹಾಗಾದರೆ ನಾವು ಕೂಡ ಇನ್ನೊಬ್ಬರನ್ನು ಕೃತಜ್ಞತೆಯಿಂದ ಮನಸಾರೆ ಹಾರೈಸುತ್ತಾ ಜೀವಿಸೋಣವೇ?